ಹಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಅಯ್ಯಬ್ಬ ಯಾಕ ಇರ್ಲಿ ಪರವಾಗಿಲ್ಲ ಬಿಡು. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ಆದಿ ಮತ್ತು ಧ್ರುವ ನಾಳೆಗೆ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಸೊ ನಾವಿವತ್ತು ಬಿರಿಯಾನಿ ಮಾಡುವ ಅಂತೇಳಿ ಹೇಳಿದ್ದೇನೆ. ಅವರಿಗೆ ಸಹ ಬಿರಿಯಾನಿ ಇಷ್ಟ. ಅದಕ್ಕೆ ನಾವೀಗ ಬಿರಿಯಾನಿ ಮಾಡುವ ಅಂತೇಳಿ ಹೇಳಿ ಫುಲ್ ಸಾಮಾನೆಲ್ಲ ತಗೊಂಡು ಬಂದಿದೆ. ಈಗ ಮಾಡಲಿಕ್ಕೆ ಮಾತ್ರ ಬಾಕಿ ಇರುವುದು. ನಾನಿವಾಗ ಆದಿದ್ದು ಹೆಲ್ಪನ್ನ ತಗೊಂಡು ಬಿರಿಯಾನಿ ಮಾಡಲಿಕ್ಕೆ ರೆಡಿ ಆಗಿದ್ದೇನೆ. ನಾನು ಎಂತ ಹೇಳಿದ್ದೆ, ನಾನು ಬರುತ್ತೆ ಅಂತೇಳಿ ಹೇಳಿ ನಮ್ಮ ಅಮ್ಮನ ಹತ್ರ ಫುಲ್ ಎಲ್ಲ ಇದು ಮಾಡೋಕ್ಕೆ ಹೇಳಿದ್ದೆ. ಆದಿ ಆಲ್ರೆಡಿ ಈರುಳ್ಳಿ ಕೊಯ್ದಿದ್ದಾನೆ, ತೋರಿಸ್ತೇನೆ ನಾನು ಸ್ಟಾರ್ಟಲ್ಲೇ. ಇಷ್ಟು ಕೊಯ್ದಿಟ್ಟಿದ್ದಾನೆ ಆದಿ. ಬಂದು ಸಾಕಾಯ್ತು. ಫಸ್ಟಿಗೆ ಎಣಿಸಿದೆ ಒಂದು ಐಸ್ ಕ್ರೀಮ್ ತಿನ್ಕೊಂಡೆ ಸ್ಟಾರ್ಟ್ ಮಾಡ್ತೆ ಅಂತೇಳಿ ಹೇಳಿ. ಸೊ ಈಗ ಒಂದು ಐಸ್ ಕ್ರೀಮ್ ತಿನ್ಕೊಂಡೆ ಸ್ಟಾರ್ಟ್ ಮಾಡ್ತೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. 10 ರೂಪೀಸ್ ಅಷ್ಟೇ ಇದು, ಅದೇ ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ಇದನ್ನೇ ತಗೊಂಡೆ. ಕಮ್ಮಿ ದುಡ್ಡಲ್ಲೂ ಬರ್ತತ್ತು, ತಿನ್ನಂಗೂ ಆಯ್ತು. ಇವತ್ತು ಬಿರಿಯಾನಿ ಮಾಡ್ಕಂತ ಹೇಳಿ ಫುಲ್ ರೆಡಿ ಆಯಿತು. ಆದರೆ ನಮ್ಮ ದುಂಬಿಗೆ ಸಿಟ್ಟು ಬಂದಿದೆ. ಎಂತಕ್ಕೆ ಸಿಟ್ಟು ಬಂದಿತ್ತಂದರೆ, 3 ಐಸ್ ಕ್ರೀಮ್ ಇದ್ದಿತ್ತು. ಅವನು ಗೊರ 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 ಅಂತಿದ್ದ. ಅದಕ್ಕೆ ನಾವೆಂತ ಮಾಡ್ತು, ನಾವೇ 3 ಜನ, ನಾನು ಆದಿ ಅಮ್ಮ 3 ಜನ ತಿಂಬ ಅಂತ ಎಣಿಸ್ಕಂತು. ಅವಂಗೆ ಕಫ ಆಗಿದೆ ಕಡೆಗೆ, ಮತ್ತೆ ಸುಮ್ಮನೆ ರಗಳೆ ಬೇಡ ಅಂತ ಎಣಿಸಿ ನಾವು ಅವನಿಗೆ ಕೊಡಲಿಲ್ಲ. ಈ ಪುಣ್ಯಾತ್ಮ ಅಷ್ಟೋದರೆಗೂ ಒಂದು ಮೂಲೆಗೆ ಸುಮ್ಮನೆ ಕೂಕೊಂಡಿದ್ದವ. ಕರೆಕ್ಟ್ ನಾವು ಐಸ್ ಕ್ರೀಮ್ ತಿನ್ನುವಾಗಲೇ ಎಂಟ್ರಿ ಕೊಟ್ಟ. ಈಗ ಸಿಟ್ಟು ಬಂದಿದೆ. ಸಿಟ್ಟು ಬಂದ್ಕೊಂಡು ಸುಮ್ಮನೆ ಕೂಕೊಂಡು, ಇಲ್ಲ ಅಂದ್ರೆ ಅವ ಸುಮ್ಮನೆ ಕೂಕಂದು ಈ ಹಾ ಅಂತೂ ಇಲ್ಲ. ಎಂತಕ್ಕಂದ್ರೆ ಐಸ್ ಕ್ರೀಮ್ ಕೊಡ್ಲಾ. ಅದಕ್ಕೆ ಈಗ ಫೋನ್ ಮಾಡಿ ರಕ್ಷಿತ್ನ ಹತ್ರ ಒಂದು ಐಸ್ ಕ್ರೀಮ್ ಹಿಡ್ಕ ಬಾ ಮರತ್ಯಾ, ಗಂಡಿಗೆ ಕೊಡೋಕೆ ಅಂತೇಳಿ ಹೇಳಿದೆ. ಅವಳಿಗೆ ಐಸ್ ಕ್ರೀಮ್ ತತ್ತಳು. ನೆಕ್ಸ್ಟ್ ಈಗ ನಾನು ಚಿಕನ್ನಿಗೆ ಮರ್ತಿದ್ನ. ಅಯ್ಯೋ ದೇವ್ರೆ, ಮಕ್ಕಳ ಕತೆ ಹೆಂಗ ಇಲ್ಲ. ಮರ್ಕುತ್ತಿಂತಕ್ ಮಗ. ನಿಂಗೆ ರಕ್ಷಿತಕ್ಕ ಐಸ್ ಕ್ರೀಮ್ ತತ್ತಳ. ಈಗ ರಕ್ಷಿತ್ನ ತಪ್ಪ ಕೇಳಿ, ನಿಂಗೆ ಕಫ ಅಲ್ಲ ಅದಕ್ಕೆ ಕೊಡ್ಲ. ಬಾ 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 ಮರೆ, ಮರ್ಕುಕಾಗ ಬಿರಿಯಾನಿ ಮಾಡ್ತಿದ್ದೆ. ರಕ್ಷಿತಕ್ಕಂಗೆ ಫೋನ್ ಮಾಡುದಾ? ರಕ್ಷಿತಕ್ಕನ ಹತ್ರ ಹೇಳಿದೆ, ನಿಂಗೆ ಐಸ್ ಕ್ರೀಮ್ ತಪ್ಪ ಕೇಳಿದೆ. ಮರ್ಕುಕಾಗ ಅವ ಹುಷಾರು ಹುಡುಗ, ಅವ ಗುಡ್ ಬಾಯ್. ಕೈ ಕೊಡು. ಅಯ್ಯಬ್ಬ ಸಿಟ್ಟಿತ್ತಿ. ಹೌದಾ? ಧ್ರುವ ಎಲ್ಲಿದ್ದೆ ಅಂತ ಕೇಂದ್ರ ಹೂ ಹಾ ಅಂತಿಲ್ಲ. ಬೆಕ್ಕಿನ ಮರಿ ಎಲ್ಲಿತ್ತು ಅಂದ್ರೆ ಇಲ್ಲಿತ್ತು ಅಂತ. ಅದಕ್ಕೆ ನಮ್ಮಮ್ಮ ಆಗದಿಂದ ಧ್ರುವನ್ ಕರಿತಾ ಇಲ್ಲ. ಬೆಕ್ಕಿನ ಮರಿ ಎಲ್ಲಿತ್ತು ಅನ್ಕಡೆ ಕರಿತಿದ್ರು. ಬೆಕ್ಕಿನ ಮರಿ ಎಲ್ಲಿತ್ತು ಅದಾಗತ್ತೆ ನನಗೆ, ಇಲ್ಲಿತ್ತು ಅಂತ ಇವ. ಫಸ್ಟಿಗೆ ನಾನಿಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೆ. ನಾನು ಜಾಸ್ತಿ ತಗೊಂಡ್ಲಿಲ್ಲ ಚಿಕನ್, ಅರ್ಧ kg ಸಾಕೊಂಡ್ಕೊಂಡು. ಆದರೆ ನಾನು ಅಂಗಡಿಯವರು ದೊಡ್ಡ ಪೀಸಸ್ಸೇ ಮಾಡಿ ಕೊಡ್ಬೋದು, ಲೆಗ್ ಪೀಸಸ್ ಇಟ್ಕೊಡ್ಬೋದು ಅಂತ ನಾನು ಎನಿಸಿದೆ. ಅವರು ಸ್ಮಾಲ್ ಪೀಸಸ್ ಮಾಡಿ ಕೊಟ್ಟಿರು. ಮತ್ತೆ ಇನ್ನೆಂತ ಮಾಡೋದು, ನಂಗೆ ಬಿರಿಯಾನಿ ಮಾಡ್ರು ಇದು ಅಂತೇಳಿ ಎಣಿಸಿ ನಾನು ಸ್ವಲ್ಪ ಹಾಗೆ ಇಟ್ಟಿದ್ದೆ ಕಡೆಗೆ. ಈಗ ಸ್ವಲ್ಪ ನಾನು ಫಸ್ಟಿಗೆ ಉಪ್ಪು ಹಾಕ್ತೆ. ಅದೇ ಒಂದಿತ್ತು ಅಲ್ಲ. ನೆಕ್ಸ್ಟು ಅರಿಶಿನ ಹಾಕ್ತಿದ್ದೇನೆ. ಅರಿಶಿನ ಅಂತ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಪೌಡರ್ ತಗೊಂಡಿದ್ದೇನೆ. ಬಿರಿಯಾನಿ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಆಮೇಲೆ ನೆಕ್ಸ್ಟ್ ಎಂತ ಹಾಕುವ ಅಂದರೆ, ಪುದೀನ ಸೊಪ್ಪು ಹಾಕೋಣ. ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಬೇರೆ ಎಂತ ಹಾಕುದ, ಇದಿಷ್ಟು ಹಾಕಿ ಆದ್ಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಬೇರೆ ಎಂತ ಬೇಡ ಅನ್ಸುತ್ತೋ ಹಾಕಿ ಸ್ವಲ್ಪ ಲಾಯ್ಕ್ ಮಾಡಿ ಮಿಕ್ಸ್ ಮಾಡಿ ಇದನ್ನ ಹಂಗೆ ಸ್ವಲ್ಪ ಹೊತ್ತು ಇದೆಲ್ಲ ಎಳ್ಲಿಕ್ಕೆ ಇಟ್ಟು ಬಿಡುವ. ಇದೆಲ್ಲ ಲಾಯ್ಕ್ ಮಾಡಿ ಮಸಾಲೆ ಎಲ್ಲ. ನನ್ನ ಹಣೆ ಬರ ಮಾರ್ಯ, ಅಂತ ಮಾಡೋಕ್ಕಿಲ್ಲ. ಲಾಯ್ಕ್ ಮಾಡಿ ಮಿಕ್ಸ್ ಮಾಡಿ ಇಡ್ತೆ. ಸ್ಟಾಪ್.
ಅಂತ ಈಗ ಬಾ, ಈ ಕಿರ್ಸದೊಂದು ಮಾಡ್ಬಾ, ಹತ್ರ ಬಾ. ಯಾವ ಮಗು ಎಂತಕ್ಕೆ ಅಮ್ಮಂಗ ಬಡ್ಗಿ ನಮ್ಗ ಅಮ್ಮ ಇದು ತನ್ನಿಂತಾನ ಯಾವ ತಿತ್ತ ತನ್ನಿಂತಾನ ಯಾವನ ತಿತ್ತಮ್ಮ ಮೊಬೈಲ್. ಅಕ್ಕಿಯನ್ನ ತೊಳ್ಕೊಳ್ವ, ಅಕ್ಕಿಯನ್ನ ಚಂದ ಮಾಡಿ ತೊಳ್ಕೊಳ್ಬೇಕು. ಇದೇನು ಗೊತ್ತಾ, ಇದು ಅಕ್ಕಿ ತೊಳ್ಕೊಂಡಿರೋ ನೀರು. ನಾನು ಈ ಅಕ್ಕಿ ತೊಳ್ಕೊಂಡಿರೋ ನೀರನ್ನು ವೇಸ್ಟ್ ಮಾಡೋದಿಲ್ಲ. ಈ ನೀರನ್ನು ನಾನು ಗಿಡದ್ದು ಬುಡಕ್ಕೆ ಹಾಕ್ತೆ. ಎಂತಕ್ಕಂದರೆ ಒಳ್ಳೆ ಏನು ಮಸ್ತು ಹೂವು ಆಗಲಿ ಅಂತೇಳಿ ಹೇಳಿ ನಾನು ಗಿಡದ ಬುಡಕ್ಕೇ ಹಾಕ್ತೆ. ಬಿಸಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಗಿಡದ ಬುಡಕ್ಕೆ ಹಾಕ್ತೆ. ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ಬಯರ್ ಮಡಕೆ ಹಾಕ್ತರು, ಆದರೆ ನಾನು ಗಿಡಕ್ಕೇ ಹಾಕ್ತೇವೆ ಮಸ್ತ್ ಹೂವು ಇಲ್ಲಿ ಅಂದ್ಕೊಂಡು ಹೇಳಿ. ನನಗೆ ಹೂವಿನ ಗಿಡದಲ್ಲಿ ಹೂವು ತುಂಬ ಇಷ್ಟ. ಅದಕ್ಕೆ ನಾನು ಬಯರ್ ಮಡಕೆಗೆ ಹಾಕೋದಿಲ್ಲ. ನನ್ನ ಅಮ್ಮ ಹೇಳ್ತಾರೆ ದನದ ಮಡಕೆ ಅಂತೇಳಿ ಹೇಳಿ. ಆದರೆ ನಾ ಮಾಡುವಷ್ಟರಲ್ಲಿ ನಾವು ಹೀಗೆ ಕರೋದು ಅಂತೇಳಿ ಹೇಳಿದ್ರೆ ಬಯರ್ ಮಡಕೆ ಅನ್ಕೊಂಡು ಹೇಳಿ. ಇವಾಗ ನಾನು ಎಂತ ಮಾಡ್ತಿದ್ದೆ ಅಂದರೆ, ಬಿರಿಯಾನಿಗೆ ನಾನು ಬಾಸುಮತಿಯಲ್ಲೇ ತೊಗೊಂಡಿಲ್ಲ, ಅಕ್ಕಿ ತೊಗೊಂಡಿಲ್ಲ. ಅದ್ರ ಬದಲಿಗೆ ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೇನೆ. ನನಗೆ ಮರ್ತೋಯ್ತು ಅದು ಎಲ್ಲಿ ಅಂತೇಳಿ ಹೇಳಿ. ಆ ಸೋನಾ ಮಸೂರಿ ಅಕ್ಕಿ ಇದ್ದರೆ ನಾವು ಈ ಎಲೆ ಹಾಕಬೇಕು. ಈ ಎಲೆ ಹಾಕಿದರೆ ಒಳ್ಳೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಎಲೆ ಕೊಯ್ಲಿಕ್ಕೆ ಅಂತೇಳಿ ಹೇಳಿ ಇಲ್ಲಿ ತನಕ ಬಂದಿರೋದು. ಈ ಎಲೆ ಕೊಯ್ಕೊಂಡು ಹೋಗಿ ಹಾಕ್ತೇನೆ. ಸಾಕಿಷ್ಟು ಸಾಕು. ಎಸ್ ಇದೇ ಅದು ಎಲೆ. ಇದು ಎಲೆ. ಅಯ್ಯ ಬಾ ದೇವರೇ, ರಾಮಕೃಷ್ಣ ವಾಸುದೇವ ಶ್ರೀಹರಿ. ಏಯ್, ಈಗ ಈ ಎಲೆಯನ್ನು ಹಾಕಬೇಕು. ನಮ್ಮಮ್ಮ ಬೆಕ್ಕಿನ ಕಟ್ಟಾಕಿರು. ಇಡೀ ಊರು ತುಂಬ ಹಾರೋದು ಮಾಡೋದು ಮಾಡ್ರೆ ಹಿಂಗೆ ಮಾಡ್ತಾರೆ. ನಿನ್ನ ಅಬ್ಬಿನೂ ಹಿಂಗೆ ಕಟ್ಟಾಕಿಯೇ ಸಾಂಕದು. ನಿನ್ನ ಮಕ್ಕಳನ್ನ ನನ್ನ ಅಮ್ಮ ಕಟ್ಟಾಕಿರಲ್ಲ, ಎಂತ ಮಾಡುವ? ಚುಂಕಿ 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 ನಿನ್ನ ಮಕ್ಕಳನ್ನ ನನ್ನ ಅಮ್ಮ ಕಟ್ಟಾಕಿರ ಎಂತ ಮಾಡುವ? ಏನಾರು ಮಾಡ್ಕೊಂಡು ನಂಗೇನು ಐಕಂತದ್ದು. ಇವಾಗ ಈ ಸೊಪ್ಪನ್ನು ಫಸ್ಟ್ ಹಾಕ್ತಿದ್ದೇನೆ ನಾನು. ಇದನ್ನು ಹಾಕಿ ನೆಕ್ಸ್ಟ್ ಸ್ವಲ್ಪ ಇದು ಹೆಸರು ಎಂತ ಇದು ಲವಂಗ, ಇದು ಏಲಕ್ಕಿ, ಚಕ್ಕೆ ಅಲ್ಲ ಏಲಕ್ಕಿ, ಇದನ್ನು ಹಾಕುವ. ಆಮೇಲೆ ಇದು ಪಲಾವ್ ಎಲೆ, ಇದನ್ನು ಸಹ ಹಾಕ್ತಿದ್ದೇನೆ. ಆಮೇಲೆ ಸ್ವಲ್ಪ ಚಕ್ಕೆ ಪುಡಿ ಮಾಡಿ ಹಾಕುವ. ಆಮೇಲೆ ನಮ್ಮ ಅಮ್ಮ ಮಾಡಿದ ತುಪ್ಪ, 1 ಸ್ಪೂನ್ ತುಪ್ಪನೂ ಹಾಕುವ. ಸ್ವಲ್ಪ ತುಪ್ಪ ಹಾಕಿ ಬಿಡುವ. ಇವಾಗ ಸ್ವಲ್ಪ ಉಪ್ಪು ಹಾಕಿ, ಇದು ಸ್ಟಾರ್ಟಿಂಗ್ ಫೇಸಲ್ಲಿದೆ ಕುದಿಲಿಕ್ಕೆ. ಸ್ವಲ್ಪ ಅಕ್ಕಿ ಹಾಕಂಬ. ಅಕ್ಕಿ ನಿಧಾನಕ್ಕೆ ಹಾಕೋಣಕ್ಕೆ ಜಾಗ್ರತೆಯಿಂದ ಅಕ್ಕಿನ ಹಾಕುವ. ರಾಮಕೃಷ್ಣ ವಾಸುದೇವ ಶ್ರೀಹರಿ. ಇದು ನಿಧಾನಕ್ಕೆ ಅನ್ನ ಆಗಲಿ, ಆವಾಗ ನಾವು ಬೇರೆನ ಮಾಡ್ಕೊಳ್ಳುವ. ಈ ಈರುಳ್ಳಿನ ಆದಿನೇ ಸಿಪ್ಪೆ ಒಟ್ಟಿಟ್ಟದ್ದು ನಾನು ಕೊಚ್ಚುತ್ತಾ ಇದ್ದೆ. ಸ್ಟಾಪ್. 2 ಟೊಮೆಟೊ ತಗೊಂಡಿದ್ದೆ, ಟೊಮೆಟೊನು ಕೊಯ್ಕೊಂಬ. ಇವಾಗ ನಾವು ಫಸ್ಟ್ ನಮ್ಮಮ್ಮ ಮಾಡಿ ತುಪ್ಪ ಹಾಕುವ. ಎಂತಕ್ಕೆ? ಇದೇ ತುಪ್ಪ ಎಲ್ಲ ಒಂದೇ. ಆಮೇಲೆ ಈರುಳ್ಳಿ ಹಾಕ್ತಿದ್ದೇನೆ. ಚಂದ ಮಾಡಿ ಕಲಿಸುವ. ಇವಾಗ ಸ್ವಲ್ಪ ಈ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಈ ಈರುಳ್ಳಿಯನ್ನು ಚಂದ ಮಾಡಿ ಫ್ರೈ ಮಾಡಿ ನೆಕ್ಸ್ಟು ಎಂತ ಹಾಕೋದು, ನೆಕ್ಸ್ಟ್ ಇದು ಹಾಕುವ, ಟೊಮೆಟೊ ಹಾಕುವ. ಇವಾಗ ಟೊಮೆಟೊ ಹಾಕೊಳ್ತಿದ್ದೀನಿ. ಟೊಮೆಟೊ ಹಾಕೊಳ್ಳುವ. ಟೊಮೆಟೊ ಹಾಕೊಂಡು ಚಂದ ಮಾಡಿ ಕಲಿಸ್ಬೇಕು. ನಾನೀಗ ಬಿರಿಯಾನಿ ಮಾಡಿ ತುಂಬ ಟೈಮ್ ಆಯ್ತು, ನಂಗೆ ಮರ್ತು ಹೋಯ್ತು ಎಂತೆಲ್ಲ ಮಾಡುವುದು ಅಂತ ಹೇಳಿ. ಸ್ವಲ್ಪ ಚಕ್ಕೆ ಮತ್ತು ಲವಂಗ ಸಹ ಹಾಕ್ತಾ ಇದ್ದೇನೆ. ಇವಾಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳುವ.
ಇವಾಗ ಈ ಅಕ್ಕಿ ಕೊಯ್ತಾ ಇದೆ, ಅನ್ನ ಕೊಯ್ತಾ ಇದೆ, ನೀರು ಕೊಯ್ತಾ ಇದೆ. ಸ್ವಲ್ಪ ಆರ್ಲಿ, ಇದ್ರಂಗೆ ಬಿಸಿ ಬಿಸಿ ಸ್ವಲ್ಪ ಕಮ್ಮಿ ಆದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಡುವ. ಈಗ ತಡೆ ಈಗ ಸ್ವಲ್ಪ ಇದನ್ನ ಹಾಕಿ ಇಟ್ಕೊಂಡಿದೆ. ಆಮೇಲೆ ಇದು ಹಸಿಮೆಣಸು, ಚೂರು ಮೆಣಸು, ಆಮೇಲೆ ಒಂದು ಚೂರು ಹಸಿಮೆಣಸು ಹಾಕ್ತೆ. ಆಮೇಲೆ ಇದು ಪುದೀನ ಸೊಪ್ಪು ಹಾಕ್ತೆ. ಇದು ಕೊತ್ತಂಬರಿ ಸೊಪ್ಪು ಹಾಕ್ತೆ. ಇದೆಲ್ಲ ಹಾಕಿ ಗ್ರೈಂಡ್ ಮಾಡಿ. ಮಾವನ ಹತ್ರ ಒಂದು ಮರ್ಕಿಗೆ ಒಂದು ಐಸ್ ಕ್ರೀಮ್ ಬಂದಿದೆ, ಈಗ ತಿಂತ್ರವ್ರೀಗ ಐಸ್ ಕ್ರೀಮ್ ಒಳ್ಳೆ. ಈಗ ಒಳ್ಳೆ ಐಸ್ ಕ್ರೀಮ್, ಅದು ಒಳ್ಳೆ ಇರಲ್ಲ, ಇದು ಒಳ್ಳೆ ಈಗ ಚಿಕ್ಕು ಫ್ಲೇವರ್ ತಿಂದು ಎಂಜಾಯ್ ಮಾಡು. ಒಂದು ಬೈಟ್ ಕೊಡ್ಬೇಡ ಅಣ್ಣಂಗೆ. ಕರ್ಮ ಆಯ್ತು, ಎಲ್ಲ ಮಾಡ್ಕೊಂಡು ಪೇಸ್ಟ್ ಮಾಡ್ತೆ ಅಂತೇಳಿ ಹೇಳಿ ಕಾಂತೆ ಕರೆಂಟೇ ಇಲ್ಲ. ಎಂತ ಮಾಡೋದೀಗ? ನಾನು ಬೇರೆ ಫುಲ್ ತೆಗ್ದಾಯ್ತು, ಈಗ ಕರೆಂಟ್ ಬೇರೆ ಇಲ್ಲ. ಎಷ್ಟೊತ್ತಂತ ಕಾಯೋದು ನಾನು? ಓ ರಾಮ, ಒಂದು ಕೆಲಸ ಮಾಡ್ತೆ, ಕೋಳಿ ಬೇಯಲಿಕ್ಕಿಡ್ತೆ. ನಾವು ಫಸ್ಟಿಗೆ ಎತ್ತಿಟ್ಟಿದ್ದೇವಲ್ಲ ಇದನ್ನು ಬೇಯಲಿಕ್ಕಿಡ್ತೆ. ಆಮೇಲೆ ಕರೆಂಟ್ ಬಂದರೆ ಗೃಹ ಮಾಡಿ ಬೇವಾಗಲೇ ಹಾಕಿ ಬಿಡ್ತೆ. ಇನ್ನೆಂತ ಮಾಡಲಿಕ್ಕಿಲ್ಲ, ಆಲ್ರೆಡಿ ಗಂಟೆ ಆಗಿದೆ, ಮಕ್ಕಳಿಗೆ ಹಸಿವಾಗ್ತಿದೆ. ಓಹೋ ಅಲ್ಲ, ನಾನು ಅಮ್ಮ ಮತ್ತು ಅವ ನಿನ್ನೆ ರಾತ್ರಿ ಇಡೀ ಗೊರ ಅಂತೀನಿ ನಾ. ಅವು ಇಲ್ಲೆಲ್ಲೂ ಇರಲಿಲ್ಲ, ಅದಕ್ಕೆ ಎಣಿಸ್ಕೊಂಡೆ ನಾವು 3 ಜನ ಸುಮ್ಮನೆ ಹೈ ಹಂಗೆ ತಿನ್ಕೊಂಬ. ಆಲ್ರೆಡಿ ಅವತ್ತು ಐಸ್ ಕ್ರೀಮ್ ಎಲ್ಲ ಸ್ವಲ್ಪ ಜಾಸ್ತಿ ಆಯ್ತು, ಹಂಗಾಯ್ತಾ? ಇವ ಅಷ್ಟೊತ್ತಿಗೆ ಎಂಟ್ರಿ ಕೊಡುದನ್ನ ತಡಿ ಫಸ್ಟ್ ಇದು ಕೋಳಿ ಮಾಂಸ ಚಂದ ಮಾಡಿ ಬೇಲಿ. ಇದು ಮಾಂಸ ಬೇಯ್ತಿದ್ದಂಗೆ ಇದು ಚಿಕನ್ ಬೇಲಿ. ಚಿಕನ್ ಬೆಂದ್ರ ಮೇಲೆ ಕಾಂಬ ಈ ಸ್ವಲ್ಪ ಚಿಕನ್ ತೊಳ್ಕೊಂಡು ಪಾತ್ರೆ ತೊಳ್ಕೊಂಡಿತ್ತು ನೀರು, ಇದನ್ನು ಹಾಕುವ. ಇದು ಪಪ್ಪ ತಂದಿರೋದು ಐಸ್ ಕ್ರೀಮ್ ಚಿಕ್ಕು ತಿಂತಿದ್ದಾನೆ. ವಾವ್, ಚಿಕ್ಕು ಹಣ್ಣು ತಿನ್ನಂಗೆ ಇತ್ತು ಮಾರೆ. ಒಂದಿಷ್ಟೇ ಕೊಟ್ಟಿದ್ದವರು. ಖಾಲಿ ಸ್ವಲ್ಪ ನೀಟ್ ಮಾಡಿ ಕಲಸಿ ಇದೆಲ್ಲ ಬೇಯಿಸಿಟ್ಟಿರುವ. ಅಯ್ಯೋ ಮರ್ಕದಲ್ಲ, ಅವ ಮರ್ತನ್ಕಂಡು ಗೊತ್ತೇ ಇಲ್ಲ. ಹಾಂ, ಕ್ವಶನ್ ಕೇಳಂಗಾರೆ ಗಂಡ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲಿಕ್ಕೆ ನೆನಪೋಯ್ತು. ಈಗ ಬೇಯ್ತಿರ್ಬೇಕಿದ್ರೇ ಹಾಕ್ತಿದ್ದೆ, ನಂಗೆ ಮರ್ತೇ ಹೋಯ್ತು. ಏನಾಗಲ್ಲ ಹಾಗೆ, ಇವಾಗಲೂ ಹಾಕ್ಬೋದು. ಎಸ್, ಸ್ಟಾಪ್. ಇದಕ್ಕೊಂದೆರಡು ಕೆಂಪು ಮೆಣಸು ಹಾಕ್ಕೊಳ್ಳುವ, ಕೆಂಪು ಬರುತ್ತೆ. ಸ್ಯಾಲೆಡ್ ಮಾಡ್ಕೊಳ್ಳುವ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕೊಚ್ಚಿದೆ. ಆಮೇಲೆ ಟೊಮ್ಯಾಟೊ, ನೀಟಾಗಿ ಸೌತೆಕಾಯಿನ ಸಣ್ಣಕ್ಕೆ ಕೊಚ್ಚಿ ಹಾಕುವ. ಇದು ಸ್ಯಾಲೆಡಿಗೆ. ಅಟ್ಲೀಸ್ಟ್ ಕರೆಂಟ್ ಬರೋದರಿಗೆ ಎಂತಕ್ಕೆ ನಾವು ಕಾಯೋದು? ಇದನ್ನೆಲ್ಲ ಮಾಡಿ ಇಟ್ಕೊಳ್ಬೋದಲ್ಲ, ಇದಕ್ಕೆಲ್ಲ ಏನು ಕರೆಂಟ್ ಬೇಡ. ಅದಕ್ಕೆ ಚಿಕನ್ ಬೇಯ್ತಾ ಇರಲಿ, ಈ ಕಡೆಯಿಂದ ನಾನು ಸ್ಯಾಲೆಡ್ ಮಾಡ್ಕೊಳ್ತಾ ಇರ್ತೇನೆ. ಕರೆಂಟ್ ಬಂದು ಕಟ್ಸಿ ಬಿಡುತ್ತೆ ಸಾಕು, ಬೇರೆ ಅಂತ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಅನ್ನ ಸಹ ಬೇಯ್ತಾ ಬಂತು. ಎಂತಾಯ್ತಾ? ಸೌತೆಕಾಯಿನ ಚಂದ ಮಾಡಿಕೊಂಡು ಹೀಗೆ ಒಂದು ಹಸಿಮೆಣಸು ಹಾಕ್ತೇನೆ ಸ್ವಲ್ಪ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಮತ್ತೆ ಟೊಮೆಟೊ ಮತ್ತೆ ಈರುಳ್ಳಿ ಆಲ್ರೆಡಿ ಹಾಕಿದ್ದೇನೆ. ದುಂಬಿ ಹೊಸದಿಕ್ಕ 2 ಗಂಟೆ ಮಾಡಿದ್ರಿ. ಉಪ್ಪು ಹಾಕ್ತಿದ್ದೇನೆ. ಕಫಾತ್ ಅನ್ಕಂಡೆ ನಾವು ಐಸ್ ಕ್ರೀಮ್ ಕೊಡ್ಲಿ. ಅವ ಮಾರ್ಕುಕ್ಕಿ ಹಿಡದ್ದು ಮಕ್ಕಳದ್ದು ತಿನ್ನೋದಲ್ಲ ಪಪ್ಪ. ನಾವು ಅವ ಮೇಲಿಪ್ಪ ನಾವು ತಿಂದದ್ದು, ನಾವು ರಪ್ಪ ತಿನ್ಕೊಂಡು ಬೇಡ್ದ. ಇವ್ರು ಹಿಡ್ಕೊಂಡು ನಾಟಕ ಮಾಡ್ತಾ ಯಾಕಂದ್ರೆ ಕರೆಕ್ಟಾಗಿ ಅವ ಬಂದ. ಮೊಸರು ಹಾಕಂಬ. ಕರೆಂಟ್ ಬಂತಾ? ಹೆಂಗೆ ಹೇಳ್ತೆ? ಟಿವಿ ನಮ್ದು ಇನ್ವರ್ಟರ್ ಇತ್ತಲ್ಲ ಮರೆಯ. ಇನ್ವರ್ಟರ್ ಟಿವಿ ಇವತ್ತು ಗಟ್ಟಿ. ಈ ಕೆಲವು ಹೋಟ್ಲಂಗಲ್ಲ ಪಾಳಚರ್ ಕೊಡ್ತಾರೆ, ನಂಗೆ ಇದು ಗಟ್ಟಿ ಇದ್ರೆ ಮಾತ್ರ ಖುಷಿ ಅಪ್ಪ. ನಂಗೆ ಆ ಪಾಳಚರ್ ಕೊಟ್ರೆ ಸಿಟ್ಟೆ ಬರುತ್ತೆ. ಈಗ ಇದು ಸಾಕು, ಇದನ್ನ ಇವಾಗ ಇದು ಕರೆಕ್ಟ್ ಆಗಿದೆ, ಹಿಂಗೆ ಇಡುವ. ಇನ್ನು ಈಗ ಚಿಕನ್ ಬೇಯ್ತಾ ಬಂತು, ಅನ್ನನ ಸಮೇತ ಪಕ್ಕದಲ್ಲಿ ಸೋಸಿ ಇಡಬೇಕು. ಎಲ್ಲ ಮಾಡಿ ಬರುತ್ತೆ. ಬಾಯ್. ಚಿಕನ್ ಸಹ ಬೆಂದಿದೆ, ಸ್ವಲ್ಪ ಟೇಸ್ಟ್ ಕಂಡಂತೆ. ಉಪ್ಪು ಹುಳಿ ಖಾರ ಏನಾದರೂ ಬೇಕಿದ್ರೆ ಈಗ ಆ್ಯಡ್ ಮಾಡ್ಕೊಡ್ಬೋದು. ಒಳ್ಳೆಗಿದೆ, ಸಾಕು, ಸ್ಟಾಪ್ ಮಾಡಿ. ಇದನ್ನೊಂಚು ಹಾಕೊಂಡೆ.
ಯಪ್ಪ ಕರೆಂಟ್ ಬಂತು ಅಂತಿಂತು. ನಾನು ಆಯಿತು ಕರೆಂಟ್ ಬೇಡ ಹಂಗೆ ಮಾಡ್ತೆ ಜಾಸ್ತಿ ಎತ್ತಂತ ಹೇಳ್ತಿದ್ದೆ, ಅದಕ್ಕೋಸ್ಕರ ಕಾಯ್ತಿದ್ದೆ. ಇನ್ನು ಹಬ್ದಲ್ಲ ಅನ್ಕೊಂಡು ಹೇಳಿ ಬೇಡ ಅನ್ಕೊಂಡು ಹೇಳಿ ಅನ್ನ ಹಾಕಕ್ಕಂತ ಹಿಂಗೆ ಬಂದೆ, ಕರೆಂಟ್ ಬಂತಲ್ಲ ಅಂದ್ರೆ ರಬಕ ಹೋಯ್ ಮಾಡಿದೆ, ಪೇಸ್ಟ್ ಆಯ್ತು. ಇಲ್ಲ ಅಂತ ಹೇಳು ಗೊತ್ತಿಲ್ಲ, ಒಂದೊಂದ್ಸಲ ಒಂದೇ ನಿಮಿಷಕ್ಕೆ ಬಂದು ಆಫ್ ಆಯ್ತು, ಅದಕ್ಕೆ ಬಿಟ್ಟಿದ್ದೆ. ಆಮೇಲೆ ತಿಂಬುದೆ ಜೋರು ಹೊಸತಿತ್ತು, ಮಕ್ಕಳೆಲ್ಲ ಇನ್ನೂ ಉಂಡ್ಲ. ಈಗ ಒಂದೊಂದೇ ಲೇಯರ್ ಅನ್ನ ಹಾಕ್ತೆ, ಬಡಿ ಬಿಡಿಯಲ್ಲೇ ಇದ್ದೆ. ನಾನು ಎಂತ ಮಾಡಿದೆ ಅಂದರೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಗ್ರೇವಿ. ಪಪ್ಪ ಹೌದಾ ಆಲೋಚನೆ ಮಾಡ್ತಿದ್ರೆ ಸೀದಾ ಕರೆಂಟ್ ಬಂದದ್ದು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಹಾಕ್ತೆ. ಆಮೇಲೆ ಮತ್ತೆ ವಾಪಸ್ಸು ಇದು ಎತ್ಕೊಂಡಿರೋ ಪೀಸಸ್ನೆಲ್ಲ ಹಿಂಗೆ ಹಾಕಿಬಿಡ್ತೆ ದಡ್ಬೇಡ, ಅರ್ಜೆಂಟಲ್ಲಿದ್ದೇನೆಲ್ಲ ಅದಕ್ಕೆ. ಎಸ್, ಆಮೇಲೆ ಕಂಡೆ ಈಗ ಟಚ್ ಮಾಡಬೇಡ, ಅದ್ರ ಹತ್ರ ಕೈಯೇ ಇಡಬೇಡ. ಅನ್ನ ಹಾಕುವ, ಅನ್ನ ಹಾಕಿ ಎಲ್ಲರೂ ಜೋರು ಹಸಿವಲ್ಲಿದ್ದಾರೆ, ಅದಕ್ಕೆ ಒಂದು 10 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಇದು ದೇವರಿಗೆ ಗೊತ್ತಿತ್ತು. ನನ್ನ ಮೊಬೈಲ್ ಹಾಳಾಗಿದೆ, ಎಂತ ಮಾಡೋಕ್ಕಿಲ್ಲ. ಇವಾಗ ಇದನ್ನು ಸ್ವಲ್ಪ ಅದರ್ಸ್ಕೊಂಬ. ಇನ್ನೊಂದು ಸ್ವಲ್ಪ ಅನ್ನ ಇರ್ತದೆ, ಅದನ್ನು ಸುಮ್ಮನೆ ಮಾಡ್ಬೋದು. ಇರಲಿ, ಎಂತ ಮಾಡೋಕ್ಕಿಲ್ಲ. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇನ್ನೊಂದ್ಸಲ ಇದನ್ನು ಹಾಕಿ ವಿಡಿಯೋ ಮಾಡ್ತಿದ್ದೆ. ಹಂಗೆ ಆತಿತ್ತದಷ್ಟಕ್ಕೆ ಆಫ್ ಆತಿತ್ತದಷ್ಟಕ್ಕೆ ಆನ್ ಆತ. ಎಂತ ನನ್ನ ಹಣೆ ಬಟ್ಟಲನ್ನು ಇಟ್ಟು ಅದರ ಮೇಲೆ ದೊಡ್ಡ ಬಟ್ಟಲ ಗೊತ್ತಾ, ಅದರ ಮೇಲೆ ಬಟ್ಟಲನ್ನು ಇಟ್ಟು ಸಣ್ಣ ಬಟ್ಟಲನ್ನು ಇಟ್ಟು ಸ್ಟಾಪ್ ಮಾಡ. ಇದನ್ನ ಸ್ವಲ್ಪ ಬಾರದ ವಸ್ತು ದಮ್ ಆಗ್ಲಿಕ್ಕೆ ಬಿಟ್ಟು ಬಿಡುವ. ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಸಾಕಾಗತ್ತೆ. 10 ನಿಮಿಷ ದಮ್ ಆಗಲಿ, ಅಷ್ಟೇ ಸಾಕಾಗತ್ತೆ. ನನಗೆ ಅಷ್ಟು ಮಾಡುವಷ್ಟು ಈಗ ಟೈಮ್ ಇಲ್ಲ ನನ್ನ ಹತ್ರ, ಆದರೂ ಮಾಡಲೇಬೇಕು. ಏನು ಮಾಡೋದು, ಅಷ್ಟು ಮಾಡಿ ಓಪನ್ ಮಾಡಿ ತಿಂಬುದು. ನನ್ನ ಪ್ರಕಾರ ಇದು ತುಂಬ ಚೆಂದ ಬರಲಿಲ್ಲ, ಎಂತಕ್ಕಂದ್ರೆ ನನ್ನ ಪ್ರಕಾರ ನನ್ನ ಮೊಬೈಲ್ ಹಾಳಾಗಿದೆ. ನಾವು ವಿಡಿಯೋ ಆನ್ ಮಾಡಿದ್ರೆ ಅದಷ್ಟಕ್ಕೆ ಅದು ಆಫ್ ಆಗುತ್ತೆ. ಏನಾಗ್ತಿದೆಯೋ ನನಗೆ ಗೊತ್ತಿಲ್ಲ, ಎಷ್ಟು ವಿಡಿಯೋ ಬಂದಿತ್ತೋ ನಂಗೆ ಗೊತ್ತಿಲ್ಲ. ನಮ್ಗೆ ವಿಡಿಯೋ ಮಾಡಿದವರು ದೊಡ್ಡ ಟ್ಯಾಲೆಂಟೆಡ್ ಪರ್ಸನ್ನು, ಎಷ್ಟು ವಿಡಿಯೋ ಬಂದಿತ್ತು ಅಂದ್ಕೊಂಡು ನಂಗೆ ಗೊತ್ತಿಲ್ಲ. ಅದಷ್ಟಕ್ಕೆ ಅದು ಆಫ್ ಆಯ್ತು, ಅದಷ್ಟಕ್ಕೆ ಅದು ಆನ್ ಆಗ್ತಿತ್ತು. ಏನು ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಆದರೂ ಪರವಾಗಿಲ್ಲ, ನಾನು ಮಾಡೋದು ಮಾಡ್ತೇನೆ, ನೋಡುವ. ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟದ್ದು. ಈಗ 10 ನಿಮಿಷ ಆದಮೇಲೆ ಓಪನ್ ಮಾಡ್ತೇವೆ. ಬಾಯ್. ಠಾಣ್ ಠಣಾಯ್ ರೆಡಿ ಆಗಿದೆ. 1:02 ಆಗಿದೆ. ತಿನ್ನುವಾಗ ಲೇಟ್ ಆಗಿದೆ. ಎಲ್ಲ ಬನ್ನಿ ತಿನ್ನುವ. ಕೊಡಿದ್ರು ಒಂದು ಫಸ್ಟ್ ಆಗಿ ಕೊಡು ಮಾರೆ, ತಡೆ ಮಾರೆ, 1 ಗಂಟೆ ಬೇಕಾಗಣೆ. ಈಗ ಫಸ್ಟ್ ಧ್ರುವಂಗೆ ಹಾಕುವ. ಏನು ಇಷ್ಟ ಆಗದೆ ಬಾ ಧ್ರುವ, ಬಾ ಮಗ. ಏನು ಇಷ್ಟ ಆಗಲ್ಲ ಇಲ್ಲಿಗೆ. ಆದಿ ಬಟ್ಲಿಡಿ, ಅದು ತೆಗಿ ಮಾರೆಯ. ಹೌದು, ಆ ಪೇಸ್ಟ್ ಮಾಡೋದ್ರ ಮೇಲೆ ಲೈಕ್ ಇಲ್ಲಪ್ಪ. ನಾನು ಈಗ 4 ಪೀಸ್ ಹಾಕಿದ್ದಾಳೆ ಅನ್ನ. ಪೀಸ್ ನಂಗೆ 1 ಪೀಸ್ ಹಾಕಿ ಮಕ್ಕಳೇ. ಒಂದು 4 ಪೀಸ್ ಇರ್ತೀನಿ. ಸತ್ಯ ಲೈಕ್. ಓ ಹೆಂಗಿತ್ತ? ಇಷ್ಟ ಅನ್ಕ ಮಾಡೋದಕ್ಕಿಂತ ಚಂದ ಇತ್ತ ಇಲ್ಲ ಮೊದಲೇ ಮಾಡೋದು ಚಂದ ಇತ್ತ? ಅಲ್ಲ, ಒಳ್ಳೆ ಆಗಿದೆ, ಟಾಪ್ ಆಗಿದೆ. ಆದರೆ ಇಷ್ಟು ತನಕ ಏನು ಮಾಡ್ತಿದ್ದೆ, ಆ ಫೀಲ್ ನನಗೆ ಕೊಡ್ತಾ ಇಲ್ಲ ಅಷ್ಟೇ. ಬಿರಿಯಾನಿ ಒಳ್ಳೆ ಆಗಿದೆ, ತಿನ್ಲಿಕ್ಕೆ ತುಂಬ ಖುಷಿ ಆಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ಈ ವಿಡಿಯೋನ ಫುಲ್ ನೋಡಿದಿರಿ ಅವರಿಗೆಲ್ಲರಿಗೂ ತುಂಬೂ ಹೃದಯದ ಧನ್ಯವಾದಗಳು. ಲೈಕ್ ಮಾಡಿ,
ಶೇರ್ ಮಾಡಿ, ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.